ನಿಧಾನಕ್ಕೆ ಜೆಡಿಎಸ್ ಬಿಲ ಕೊರಿತಾ ಇದೆ ಕಾಂಗ್ರೆಸ್ ಪಡೆ. ತೆರೆಮರೆಯಲ್ಲಿ ಆಪರೇಷನ್ ಮುಂದುವರೆದಿದೆ. ಆಪರೇಷನ್ ಹಸ್ತ ಮುಂದುವರಿತಾ ಇದೆ. ಬಿಜೆಪಿ ವಿರುದ್ಧ ಗೆದ್ದ ಜೆಡಿಎಸ್ ಶಾಸಕರು ಕೈಗೆ ಟಾರ್ಗೆಟ್ ಆಗಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗಾಗಿಯೇ ಈ ಆಪರೇಷನ್ ಹಸ್ತ. 6 ಇಲ್ಲವೇ 10 ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಒಟ್ಟು 10 ಜೆಡಿಎಸ್ ಶಾಸಕರನ್ನ ಸಂಪರ್ಕಿಸಿದೆ ಕಾಂಗ್ರೆಸ್. ಬಿಜೆಪಿ ವಿರುದ್ಧ ಗೆದ್ದಿರುವಂತಹ ಜೆಡಿಎಸ್ ಶಾಸಕರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ದೇವದುರ್ಗ ಕರೆಮ್ಮ, ಹನೂರಿನ ಮಂಜುನಾಥ್, ಸಮೃದ್ಧಿ ಮಂಜು, ಹೀಗೆ ಹಲವು ಶಾಸಕರನ್ನ ಸಂಪರ್ಕಿಸಲಾಗಿದೆ. ಒಟ್ಟು 10 ಜೆಡಿಎಸ್ ಶಾಸಕರಿಗಾಗಿ ಕಾಂಗ್ರೆಸ್ನಿಂದ ಗಾಳ. ಈಗ ಕಾಂಗ್ರೆಸ್ನ ಆಪರೇಷನ್ ಹಸ್ತ ಯಾವ ಪಡೆಗೆ ಇದೆ ಅಂತಂದ್ರೆ, ಮುಂದೆ ಬರುವಂತಹ ಚುನಾವಣೆಗಳಿಗೆ ಈಗಲೇ ಅಲ್ಲಿ ಸರ್ಕಸ್ ಜೋರಾಗಿರುವಂಥದ್ದು, ಅವರನ್ನ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ತೆರೆಮರೆಯಲ್ಲಿ ಈ ರೀತಿ ಆಪರೇಷನ್ ಹಸ್ತ ನಡೀತಾ ಇದೆ. ಬಿಜೆಪಿ ವಿರುದ್ಧ ಯಾವೆಲ್ಲ ಜೆಡಿಎಸ್ ಶಾಸಕರು ಗೆದ್ದಿದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಗಾಗಿ ಈ ಆಪರೇಷನ್ ಹಸ್ತ. 6 ರಿಂದ 10 ಜೆಡಿಎಸ್ ಶಾಸಕರಿಗೆ ಅಂತ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಈಗಾಗಲೇ ಸಂಪರ್ಕ ಕೂಡ ಮಾಡಿದೆ. ಜೆಡಿಎಸ್ ಶಾಸಕರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ದೇವದುರ್ಗದ ಕರೆಮ್ಮ ಅವರಿಗೆ, ಹನೂರಿನ ಮಂಜುನಾಥ್, ಸಮೃದ್ಧಿ ಮಂಜು, ಹೀಗೆ ಸುಮಾರು 10 ಶಾಸಕರನ್ನ ಸಂಪರ್ಕಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನೋದು ಮಾಹಿತಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಕಾಂಗ್ರೆಸ್ನಿಂದ ನಡೀತಾ ಇರುವಂತಹ ಈ ಪ್ರಯತ್ನ ಆಪರೇಷನ್ ಹಸ್ತ, ಜೆಡಿಎಸ್ ನಾಯಕರನ್ನ, ಜೆಡಿಎಸ್ ಶಾಸಕರನ್ನ ಟಾರ್ಗೆಟ್ ಮಾಡಿಕೊಂಡು ಏನ್ ಪ್ಲಾನಿಂಗ್ ನಡೆದಿದೆ? ನಿಜಕ್ಕೂ ಬಲೆಗೆ ಬೀಳುವಂತ ಚಾನ್ಸಸ್ ಇದೆಯಾ? ಪ್ರತಿಮಾ, ಪ್ರಮುಖವಾಗಿ ಈಗಾಗಲೇ ಆಪರೇಷನ್ ಹಸ್ತದ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಹೇಳಿದ್ದಾರೆ, ಮತ್ತು ಜೆಡಿಎಸ್ ನಾಯಕರು ಕೂಡ ನಮಗೆ ಆಹ್ವಾನ ಬಂದಿದೆ ಅಂತೇಳಿ ಜೆಡಿಎಸ್ ಶಾಸಕರು ಕೂಡ ಹೇಳಿದ್ದಾರೆ. ಇದರ ನಡುವೆ ಪ್ರಮುಖವಾಗಿ ಏನಂತಂದ್ರೆ, ನಿಧಾನವಾಗಿ ಈಗ 6-7 ಶಾಸಕರನ್ನ ಸಂಪರ್ಕ ಮಾಡಿದಂತ ಕಾಂಗ್ರೆಸ್ ನಾಯಕರು ಈಗಾಗಲೇ 8-10 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂತಂದ್ರೆ ಬಿಜೆಪಿಯ ವಿರುದ್ಧವಾಗಿ ಯಾರು ಗೆದ್ದಿದ್ದಾರೆ ಅಂತವರನ್ನ ಈಗಾಗಲೇ ಸಂಪರ್ಕ ಮಾಡೋದು. ಅಂದ್ರೆ ಕರೆಮ್ಮ ಈಗಾಗಲೇ ಬಿಜೆಪಿ ಇರುವಂತದ್ದು ಆ ಒಂದು ಕ್ಷೇತ್ರದಲ್ಲಿ, ಆ ಒಂದು ಕ್ಷೇತ್ರದ ಜೆಡಿಎಸ್ ಶಾಸಕರಾಗಿ ಕರೆಮಾಗಿದ್ದಾರೆ. ಅಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಪರ್ಯಾಯವಾಗಿ ಅವರನ್ನ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟರೆ ಗೆಲ್ಲಲಿಕ್ಕೆ ಅನುಕೂಲವಾಗುತ್ತೆ. ಈ ರೀತಿಯಾದ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು ಕಾಂಗ್ರೆಸ್ ನಾಯಕರು ಅಂದ್ರೆ ಜೆಡಿಎಸ್ ಶಾಸಕರನ್ನು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜೆಡಿಎಸ್ ನ ಶಕ್ತಿಯನ್ನು ಕುಗ್ಗಿಸಬೇಕು ಅನ್ನೋ ಪ್ರಯತ್ನವನ್ನು ಕೂಡ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಆ ಒಂದು ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಆಗ್ಬೋದು, ಮತ್ತೆ ಈ ರೀತಿಯಾಗಿ ಬಿಜೆಪಿಯ ವಿರುದ್ಧವಾಗಿ ಯಾರು ಗೆದ್ದಿದ್ದಾರೆ ಅಂತ ಶಾಸಕರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೂಲಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಕೌಂಟರ್ ಕೊಡಬೇಕು, ಮತ್ತೆ ಜೆಡಿಎಸ್ ಪ್ರಾಬಲ್ಯವನ್ನ ಕುಂದಿಸಬೇಕು ಅನ್ನೋ ಲೆಕ್ಕಾಚಾರ ಈ ರೀತಿಯಾದ ಒಂದು ಪ್ರಯತ್ನ ನಡೀತಿದೆ ಅನ್ನೋ ಮಾಹಿತಿ ಕೂಡ ಮತ್ತೆ ಕಾಂಗ್ರೆಸ್ ಪಾಳ್ಯದ ಲೆಕ್ಕಾಚಾರ ಕೂಡ ನಡೀತಾ ಇರುವಂತದ್ದು. ಪ್ರತಿಮಾ, ಧನ್ಯವಾದ ಸುನೀಲ್ ತಮ್ಮೆಲ್ಲ ಮಾಹಿತಿಗೆ.